ಕೂಡ್ಲಿಗಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ರೈತರಿಗಾಗಿ ಕಾರ್ಯಾಗಾರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹಸಿರೀಕರಣದ ಭಾಗವಾಗಿ ಹಾಗೂ ತಾಲೂಕಿನ ಆಸಕ್ತ ರೈತ ಬಾಂಧವರನ್ನು ಸುಸ್ಥಿರ ಮತ್ತು ಆರ್ಥಿಕ ಸಬಲರನ್ನಾಗಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಕೇಂದ್ರ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಹಾಗೂ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾ ಎನ್ ಟಿ ಶ್ರೀನಿವಾಸ್ ರವರ ರೈತರ ಮೇಲಿನ ವಿಶೇಷ ಕಾಳಜಿಯಿಂದಾಗಿ ದೇಶದ ಗ್ರೀನ್ ಹೀರೋ ಪ್ರಖ್ಯಾತಿಯ ಡಾ ಆರ್ ಕೆ ನಾಯರ್ ರವರ ನೇತೃತ್ವದ ಫಾರೆಸ್ಟ್ ಕ್ರಿಯೇಟರ್ಸ್ ಸಂಸ್ಥೆ ಮಂಡಿಸುವ ಕೂಡ್ಲಿಗಿ ತಾಲೂಕಿನ ಆಸಕ್ತ ರೈತರಿಗಾಗಿ ರೈತರ ಸುಸ್ಥಿರ ಹಾಗೂ ಆರ್ಥಿಕ ಸಬಲತೆಗಾಗಿ ಒಂದು ದಿನದ ಕಾರ್ಯಾಗಾರವನ್ನು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿರವರ ಅಧ್ಯಕ್ಷತೆಯಲ್ಲಿ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿತ್ತು. ವಿಜಯನಗರ ಜಿಲ್ಲಾ ಸಹಾಯಕ ಆಯುಕ್ತ ವಿವೇಕಾನಂದ, ಕೂಡ್ಲಿಗಿ ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ, ಜಿಲ್ಲಾ ಪಂಚಾಯಿತಿ ಇಲಾಖೆಯ ಅಧಿಕಾರಿ ಮಲ್ಲಿಕಾರ್ಜುನ, ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು, ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ನಿರ್ದೇಶಕರು ವೇದಿಕೆಯಲ್ಲಿದ್ದರು. ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ನೂರಾರು ರೈತರು ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದರು. ವಿ.ಜಿ. ವೃಷಭೇಂದ್ರ ಕೂಡ್ಲಿಗಿ ಈ ಪ್ರಾಜೆಕ್ಟ್ ಅಲ್ಲಿ ನಮ್ಮ ಸ್ಥಳೀಯ ಶಾಸಕರು ಸಹ ಇಂಟ್ರೆಸ್ಟ್ ಇದ್ದಾರೆ, ಅವ್ರದ್ದು ಮಾರ್ಗದರ್ಶನ ಇದೆ. ಅದ್ರ ಜೊತೆಗೆ ಇವ್ರಿಗೆ ದೇಶದ ಗ್ರೀನ್ ಹೀರೋ ಅಂತ ಕರೀತಾರೆ. ಯಾಕಂದ್ರೆ ಅವ್ರದ್ದು ಫಾರೆಸ್ಟ್ ಕ್ರಿಯೇಟರ್ಸ್ ಅಂತ ಅವ್ರಿಗೆ ಸಂಸ್ಥೆ ಇದೆ. ಫಾರೆಸ್ಟ್ ಕ್ರಿಯೇಟ್ ಮಾಡೋದು, ಅರಣ್ಯವನ್ನ ಸೃಜನೆ ಮಾಡುವಂಥದ್ದು, ಸೃಷ್ಟಿಸೋದು. ಸೊ ಆ ಒಂದು ಸಂಸ್ಥೆಯ ವತಿಯಿಂದ ಇವ್ರಿಗೆ ದೇಶದ ಗ್ರೀನ್ ಹೀರೋ ಅಂತ ಕರೀತಾರೆ. ಸೊ ಅನೇಕ ಪ್ರಾಜೆಕ್ಟ್ ಅವ್ರು ಸಿಗೋದೇ ನಮಗೆ ಕಷ್ಟ. ನಾವ್ಯಾವಾಗ ಫೋನ್ ಮಾಡಿ ಬನ್ನಿ ಅಂತಂದ್ರೆ ನಾವು ಗುಜರಾತಲ್ಲಿ ಇದ್ದೀನಿ, ಫ್ಲೈಟ್ ಸಿಗೋದಿಲ್ಲ, ಅಥವಾ ಇನ್ನೂ ಅಲ್ಲಿ ರಾಜಸ್ಥಾನಲ್ಲಿ ಇದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತಾರೆ. ಸೊ ಅನೇಕ ಕಡೆ ಇವರು ತಮ್ಮ ಅನುಭವ, ತಮ್ಮ ಒಂದು ಸಲಹೆ ಸೂಚನೆಗಳನ್ನ ನೀಡಿ ಈ ಪ್ರಾಜೆಕ್ಟ್ಗಳನ್ನೆಲ್ಲ ಎಫೆಕ್ಟಿವ್ ಆಗಿ ಸಫಲತೆ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವ್ರನ್ನ ಪರಿಚಯ ಮಾಡ್ಕೊಡ್ಬೇಕಿತ್ತು ಮೊದಲೇ. ಸೊ ಸಾರಿ ಲೇಟ್ ಆಯ್ತು. ಬಟ್ ಸೊ ಇದನ್ನೆಲ್ಲರೂ ಸದುಪಯೋಗ ಪಡಿಸೋಂಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಪೂರ್ವದಲ್ಲಿ ನಾವು ಏನು ಪ್ರಿಲಿಮಿನರಿ ನಾವು ಐಡೆಂಟಿಫೈ ಮಾಡಿದ್ವಿ ಲ್ಯಾಂಡ್ ಅಂದ್ಬಿಟ್ಟು ನಮ್ಮ ಎಸ್.ಸಿ ಅವ್ರು ಹೇಳ್ತಾರೆ. ಎಲ್ಲೆಲ್ಲ ಐಡೆಂಟಿಫೈ ಮಾಡಿದ್ವಿ, ಎಷ್ಟು ಐಡೆಂಟಿಫೈ ಮಾಡಿದ್ವಿ, ಆಮೇಲೆ ಲೇಕ್ಸ್ ಬಗ್ಗೆ ಅದನ್ನ ಸ್ವಲ್ಪ ಡೀಟೇಲ್ಸ್ ಹೇಳ್ತೀವಿ ಅವ್ರಿಗೆ. ಸೊ 50 ಎಕರೆ ಐಡೆಂಟಿಫಿಕೇಶನ್ ಮಾಡಿದೀವಿ ಆಲ್ರೆಡಿ. ನಿಮ್ಮ ಭೂಮಿಗೆ ನಮ್ಮ ಎನ್ವಿರೋ ಕ್ರಿಯೇಟರ್ಸ್ ಆರ್ ಕೆ ನಾಯರ್ ಅವರ ಟೀಮ್ ಅವರು ಬಂದಿದ್ದಾರೆ, ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಮತ್ತೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಸಹ ಬಂದಿದ್ದಾರೆ. ಸೊ 9 ಜನ ರೈತರನ್ನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ ಇನಿಷಿಯಲ್ ಆಗಿ. ಸೊ ಎ ಬಸವರಾಜ್ ಅಂತ, ವಿರೂಪಾಕ್ಷ ಡಿ ಅಂತ, ಬಸವರಾಜ್ ಅಂತ ಇನ್ನೊಬ್ರು, ಶಿವಪ್ರಸಾದ್ ಗೌಡ ಅಂತ, ಎರ್ರಿಸ್ವಾಮಿ, ಕೊಟ್ರೇಶ್, ಪವಿತ್ರ, ಎಚ್ ಬಿ ವೀರಭದ್ರಪ್ಪ, ಮತ್ತೆ ಎಚ್ ಶಾರದಮ್ಮ. ಸೊ ಮೊದಲನೇ ಫೇಸ್ ಆಗಿ 9 ಜನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ನಂತರ ಇನ್ನ ಸುಮಾರು ಟೋಟಲ್ ಆಗಿ 29 ಜನ ಮಾಡಿದ್ದಾರೆ. ಸೊ ಫಸ್ಟ್ ಫೇಸ್ ಅಲ್ಲಿ ನಾವು 9 ಜನ ರೈತರನ್ನ ನಾವು ಐಡೆಂಟಿಫಿಕೇಶನ್ ಮಾಡಿ 50 ಎಕರೆ ಭೂಮಿ ಅಲ್ಲಿ ನಾವು 50,000 ನಾವು ಸ್ಯಾಂಪ್ಲಿಂಗ್ಸ್ ನ ನೆಡಬೇಕು ಅಂದ್ಬಿಟ್ಟು ಅಂತ 20,000 50 ಎಕರೆಯಲ್ಲಿ 20,000 ಸ್ಯಾಂಪ್ಲಿಂಗ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಲಿಂಕ್ ಫೆನ್ಸಿಂಗ್ ಇದ್ದಾಗ್ಯೂ ನಾವು ಬೌಂಡ್ರಿಗೆ ಕವಳೆ ವಿನ್ಯಾಸ ಮಾಡ್ಬೋದು. ಆಮೇಲೆ ಈ ವೇದಿಯಲ್ಲಿ ಸೀವುಡಿಸೆ ಅಂತ ಬರ್ತದೆ, ಜಂಗಲ್ ಜಿಲೇಬಿ ಅಂತ ಅಂತಾರೆ ಎಲ್ಲರೂ, ಬೆಲ್ದುನ್ ಚೆಂಡು ಅಂತ ಅಂತೀವಿ. ಅದು 2-3 ವರ್ಷಕ್ಕೆ ಫಲ ಪ್ರಾಪ್ತಿ ಆಗುತ್ತೆ. ಅದರಲ್ಲಿ ನಾವು ತಿಂದರೆ ಗಂಟಲಲ್ಲಿ ಕಟ್ಟಿಗೆಂಬೇ ಇರ್ತಕ್ಕಂಥ ತಳಿಗಳು ಆಯ್ಕೆ ಮಾಡಬೇಕಾಗಿದೆ. ನಮ್ಮ ತಮ್ಮನ ಹೊಲದಲ್ಲಿ ಒಂದಿತ್ತು, ನಾನು ಆಯ್ಕೆ ಮಾಡಿ ಒಂದು 25-30 ಗಿಡ ಹಾಕಿದ್ದೀನಿ. ಆ ಬೀಜ ಸಾಕಾಗ್ತಿದೆ. ರಿಚ್ಚು ಪ್ರೋಟೀನ್ ಯಾವ ಹಣ್ಣುಗಳಲ್ಲಿ ಇಲ್ಲ. ಈ ಒಂದು ಬೆಲ್ದುನ್ ಚೆಂಡಿನಲ್ಲಿ ರಿಚ್ ಪ್ರೋಟೀನ್ ಇದೆ. ಪ್ರೋಟೀನು ನಮಗೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತೀವಿ. ಈಗ ಹಣ್ಣುಗಳಲ್ಲಿ ಪ್ರೋಟೀನ್ ಇರ್ತಕ್ಕಂಥ ಹಣ್ಣು ಅಂತಂದರೆ ಜಂಗಲ್ ಜಿಲೇಬಿ ಅಥವಾ ಬೆಲ್ದುನ್ ಚೆಂಡು ಅಂತ. ಇದನ್ನು ಇಂಥ ಹಣ್ಣುಗಳನ್ನ ನಾವು ವಿನ್ಯಾಸದಲ್ಲಿ ಸೇರಿಸ್ಬೇಕಂತ. ಆಮೇಲೆ ಈ ಬೇಲ್ದಣ್ಣು ಅಂತ, ನಮ್ಮೂರು ಹುಲಿಕೆರೆ ಅಂತ 100,000 ತೆಂಗಿನ ಮರಗಳಿದ್ವು. ಎಲ್ಲವೂ 1986 ಮರಕ್ಕೆ ಸತ್ತೋಗ್ಬಿಟ್ಟು. ಆದರೆ ಈ ಮರ ಉಳಿದಿತ್ತು, ಹುಣಸೆ ಮರ ಉಳಿದಿತ್ತು. ಹುಣಸೆ ಮರದ ಮೇಲೆ ನನಗೆ ಹೆಚ್ಚು ಇಷ್ಟ ಬರಲಿಲ್ಲ ಸರ್. ಯಾಕಂದರೆ ಈ ವರ್ಷವೂ ನಮ್ಮೂರಲ್ಲೇ 100 ಮರಗಳು ಬಡ್ದಿಲ್ಲ ಮೇಡಮ್. ಅಲ್ಲಿ ಕಾರಣ ಏನಂತಂದರೆ ನಮ್ಮ ಮಕ್ಕಳೆಲ್ಲ ವಿದ್ಯಾವಂತರ ಮಾಡಿಬಿಟ್ವಿ. ಮರಕೋತಿ ಆಟ ಆಡೋದು ಕಲಿಸಲಿಲ್ಲ. ಮರ ಬಡಿಯೋದೇ ಇಲ್ಲ. ಕೇಳಿದಷ್ಟು ಕೂಲಿ ಮಾಡಿದಷ್ಟೇ ಕೆಲಸ ಕೊಡ್ಲಿಕ್ಕೆ ಆಗದೆ ರೈತರನ್ನ ಹಾಗೆ ಬಿಟ್ಬಿಟ್ಟಿದ್ದಾರೆ.
ಅದು ಒಳ್ಳೆಯದೇ ಹಣ್ಣು. ಅದಕ್ಕೊಂದು 7 ಟಚ್ಚು, ಗಂಡಾಳು ಬಡಿಬೇಕು, ಹೆಣ್ಣಾಳು ಆರಿಸ್ಬೇಕು, ಅಂಗ್ಳಿಗೆ ಕೊಡುಗೆ ಹಾಕಬೇಕು, ಕುಟ್ಟಬೇಕು, ಸೋಸಬೇಕು. ಈ ಹಣ್ಣು ಬಿದ್ದದ್ದು ಆರಿಸ್ಕೊಂಬಂದರೆ ಸಾಕು ಸರ್, ಒಂದೇ ಟಚ್ಚು. ಇದನ್ನ ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸಬೇಕಾಗಿದೆ. ಇದರಲ್ಲಿ ಪೆಕ್ಟಿನ್ ಅನ್ನ ರಾಸಾಯನಿಕ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ, ರೈಬೋಫ್ಲಾವಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ತಂಪುಕಾರಕ, ನಂಜುಹಾರ, ಪಿತ್ತಹಾರ, ಕಪಿತ್ತ ಜಂಬು, ಫಲಸಾರ ಭಕ್ಷಿತಂ ಅಂತ ಮಂತ್ರ ಹೇಳ್ತೀವಿ. ಆದರೆ ಗಣಪತಿಗೆ ಒಂದೇ ಅಲ್ಲ ಸರ್ ಇದು ಹಣ್ಣು. ಲಕ್ಷ್ಮೀ ಹಬ್ಬದಲ್ಲಿ ಅವಳಿಗೆ ಬೇಕಂತ ತರ್ತಾರೆ. ಎರಡು ಸರಿ ನಮ್ಮ ವಿತ್ತ ಸಚಿವರು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಬಂದು ನಮ್ಮ ಕಸಾಪುರಕ್ಕೆ ತಮ್ಮ ಒಂದು ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡುವುದ ನಂತರ ಕೂಡ್ಲಿಗಿ ಮೇಲೆ ಅಪಾರವಾದ ಒಂದು ಪ್ರೀತಿ ಅವ್ರಿಗೆ ಬೆಳೆದಿದೆ. ಸೊ ಆ ಪ್ರೀತಿ ಜೊತೆಗೆ ಅವರು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಅವರು ಕೂಡ್ಲಿಗಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಅವರು ಒಂದು ಇದು ಬರಡು ಭೂಮಿ ಆಗಿರೋದ್ರಿಂದ ಇಲ್ಲಿ ಒಂದು ಗಿಡಗಳನ್ನ ನೆಡೋದಕ್ಕೆ, ರೈತರಿಗೆ ಅನುಕೂಲ ಆಗುವಂಥ ಗಿಡಗಳನ್ನ ನೆಡೋದಕ್ಕೆ, ಮತ್ತು ಅವರ ಜೀವನ ಸರಾಗವಾಗಿ, ಮುಂದಿನ ಜೀವನ ಸರಾಗವಾಗಿ ನಡೆಯೋದಕ್ಕೋಸ್ಕರ ಒಂದು ಪ್ಲಾನನ್ನು ಮಾಡಿ ಅವರು ತಮ್ಮ ಸಿಬ್ಬಂದಿಯನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ಸ್ಟಡಿ ಮಾಡಿದ್ದಾರೆ. ನಮಗೂ ಸಹ ಡೈರೆಕ್ಷನ್ ಕೊಟ್ಟಿದ್ರು, ಒಂದು ಸ್ವಲ್ಪ ಪ್ಲೇಸಸ್ ಎಲ್ಲ ಜಮೀನುಗಳನ್ನ ಐಡೆಂಟಿಫೈ ಮಾಡಿ ಅಂತ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆರೆ ಅಭಿವೃದ್ಧಿ ಆಗಿರ್ಬೋದು ಅಥವಾ ಒಂದು ನಮ್ಮ ಜಮೀನುಗಳ ಅಭಿವೃದ್ಧಿ ಮುಂದೆ ಬರೋ ದಿವಸಗಳಲ್ಲಿ ನೀವು ಅದನ್ನು ಸರ್ಕಾರ ವತಿಯಿಂದ, ಕೇಂದ್ರ ಸರ್ಕಾರದಿಂದ ಅದನ್ನು ಚಾಲನೆ ಕೊಡ್ತಾರೆ. ಮುಂದೆ ಅದನ್ನು ನೀವು ಯಾರಿಗೆ ರಕ್ಷಣೆ ಮಾಡಿಕೊಂಡು ಅದರಿಂದ ನೀವು ಲಾಭವನ್ನು ಪಡೆಯುವಂಥದ್ದು, ಅದರಿಂದ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಪ್ರಿಲಿಮಿನರಿ ಮೀಟಿಂಗನ್ನು ನಾವು ಮಾಡ್ಕೊಂಡಿದ್ವಿ. ಅದಕ್ಕೆಲ್ಲ ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಕೃಷಿ ಪರ ಇರುವಂಥ ಹೋರಾಟಗಾರರು, ರೈತರಿದ್ದೀರಿ, ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮನ ನಾವು ತಮ್ಮ ಅಭಿಪ್ರಾಯದೊಂದಿಗೆ ಮುಂದೆ ಏನೇನು ಮಾಡ್ಬೋದು, ನಾವೇನು ಮಾಡ್ತೀವಿ ಅಂತ ಅನ್ನೋದನ್ನ ನಮ್ಮ ನಾಯಕರಂತ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿದ್ದಾರೆ, ಅವರು ಸಹ ತಿಳಿಸ್ತಾರೆ. ಸೊ ತಮ್ಮೆಲ್ಲರ ಕೋಆಪರೇಷನ್ ಈ ನಿಟ್ಟಿನಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ಇದನ್ನ ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಯಾವಾಗ ಚಾಲೂ ಆಗುತ್ತೆ ಅಂತಂದ್ರೆ ಜೂನ್ 5ನೇ ತಾರೀಕು ವಿಶ್ವ ಎನ್ವೈರನ್ಮೆಂಟ್ ಡೇ, ಪರಿಸರ ದಿನಾಚರಣೆ ಇದೆ. ಅವತ್ತು ಮಾನ್ಯ ಕೇಂದ್ರ ವಿತ್ತ ಸಚಿವರ ಕೂಡ್ಲಿಗೆ ಆಗಮಿಸಿ ಇಲ್ಲೇ ಅದನ್ನ ಚಾಲನೆ ಕೊಡಬೇಕು ಅಂತ ಇದ್ದಾರೆ. ಸೊ ಈ ರೈತರು ಏನಿದ್ದಾರೆ 9 ಜನ, ಜೊತೆಗೆ ಇನ್ನು ಬಾಕಿ ಯಾರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಅವರು ಸಹ ಮುಂದೆ ಬರ್ಬೋದು. ಸೊ ಇವ್ರನ್ನ ನೆಕ್ಸ್ಟ್ ಫೇಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಕಂಡೀಷನ್ಸ್ ಏನಿದೆ ಅಂದ್ಬಿಟ್ಟು ಅಂತ ಎಲ್ಲ ಆರ್.ಕೆ. ನಾಯರ್ ಜಿ ಅವರು ಹೇಳಿದ್ದಾರೆ. ಸೊ ಇದು ನಮ್ಮ ಸ್ಯಾಪ್ಲಿಂಗ್ಸ್ ಏನು ಹಸಿರೀಕರಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ, ಅದ್ರ ಜೊತೆಲಿ ಕೆರೆಗಳೇನಿದೆ ಅಲ್ಲೂ ಸಹ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂದ್ಬಿಟ್ಟು ಅಂತ ಮಾನ್ಯ ವಿತ್ತ ಸಚಿವರು ಹೇಳಿದ್ದಾರೆ. ಅದೇ ತರ ನಮ್ಮ ಕೂಡ್ಲಿಗಿಯಲ್ಲಿ 9 ಕೆರೆಗಳನ್ನ ನಾವು ಇವಾಗ ಐಡೆಂಟಿಫಿಕೇಶನ್ ಮಾಡಿದೀವಿ. ಸೊ ಮಹಾದೇವಪುರ ಟ್ಯಾಂಕ್, ಗಂಡುಬೊಮ್ಮನಹಳ್ಳಿ ಕೆರೆ, ಸರ್ವೋದಯ ಕೆರೆ, ರಾಯಪುರ ಕೆರೆ, ಅಪ್ಪೇನಹಳ್ಳಿ ಕೆರೆ, ಗುಡೇಕೋಟೆ ಕೆರೆ, ಇದೆಲ್ಲ ಮೈನರ್ ಇರಿಗೇಷನ್. PREDಗೂ 3 ಕೆರೆಗಳ ಐಡೆಂಟಿಫಿಕೇಶನ್ ಮಾಡಿದ್ದಾರೆ, ಸಿಂಧಲಿಂಗನ ಕೆರೆ, ಸನ್ಯಾಸಿ ಕೆರೆ ಮತ್ತು ಕಸಾಪುರ ಕೆರೆ. ಸೊ ಇದ್ರ ಬಂಡ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಡಿಸಿಲ್ಟಿಂಗ್ ಆಗಿರ್ಬೋದು, ಮತ್ತೆ ಬಂಡ್ ಸ್ಟ್ರೆಂಥನಿಂಗ್ ಆಗಿರ್ಬೋದು, ಕೆನಲ್ ಸ್ಟ್ರೆಂಥನಿಂಗ್ ಆಗಿರ್ಬೋದು, ಈ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅಂತ ಇದ್ದಾರೆ. ಸೊ ಇದರಿಂದ ನಮ್ಮ ಅಂಡರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗೋದ್ರ ಜೊತೆಗೆ ನಮ್ಮ ಕೆರೆ ಕಟ್ಟೆಗಳು ತುಂಬಿರ್ತವೆ. ಸೊ ಈ ಒಂದು ಕೆರೆಗಳು ಏನದನ್ನ ಪುನರುಜ್ಜೀವನ ಕೊಟ್ಟ ಮೇಲೆ ಈ ನಮ್ಮ ಆರ್.ಕೆ. ನಾಯರ್ ಅವರ ಒಂದು ಹಸಿರೀಕರಣ ಕಾರ್ಯಕ್ರಮಕ್ಕೆ ಸೊ ನೀರಾವರಿ ಸಹ ಲಭ್ಯ ಆಗುತ್ತೆ. ಸೊ ಎರಡೂ ಸಹ ಒಟ್ಟಿಗೆ ಮಾಡ್ತಿರೋದ್ರಿಂದ ಸೊ ರೈತರು ಇದನ್ನ ಬೆನಿಫಿಷಿಯಂಟ್ ಅನುಕೂಲಗಳನ್ನ ತಗೋಬಹುದು. ಸೊ ಮುಂದಿನ 5 ವರ್ಷಗಳಲ್ಲಿ ಹೊರಗೆ ಚಿತ್ರಣ ಕೊಟ್ಟಂಗೆ ಸೊ ನಿಮ್ಮ ಹೊಲಗಳಲ್ಲಿ ಏನು ಇದನ್ನ ಪ್ಲಾಂಟೇಶನ್ಗಳು ಮಾಡಿ ಒಂದು FPO ಕ್ರಿಯೇಟ್ ಮಾಡಿ, ನಿಮ್ಮ ಹೊಲದಲ್ಲಿ ಬಂದಂತಹ ಹಣ್ಣುಗಳಾಗಿರ್ಬೋದು, ಏನು ಪ್ರಾಫಿಟ್ಸ್ ಅದನ್ನ ನೀವೇ ಶೇರ್ ಮಾಡ್ಕೋಬಹುದು. ಮತ್ತೆ ಅವ್ರು ಮುಂಚೆನೆ ಹೇಳಿದ್ದಾರೆ, ಇದು ಭೂಮಿ ನಿಮ್ಮ ಒಡೆತನದಲ್ಲೇ ಇರುತ್ತೆ, ಯಾವುದೇ ಕಾರಣಕ್ಕೂ ಯಾವತ್ತೂ ಸರ್ಕಾರದ ಹೆಸರಿಗೆ ಏನು ಬರೋದಿಲ್ಲ. ಮತ್ತು ನೀವು ತನು ಮತ್ತೆ ಮನ ಮಾತ್ರ ಹಾಕ್ಬೇಕು. ದನ ಕೇಂದ್ರ ಸರ್ಕಾರದ CSR ವತಿಯಿಂದ ಮನೆ ವಿತ್ತ ಸಚಿವರು ಕೊಡ್ತಿದ್ದಾರೆ. ಸೊ ಇದು ಡೀಟೇಲ್ಡ್ ಆಗಿ ಏನೇನಿದೆ ಅಂದ್ಬಿಟ್ಟು PPT ತೋರಿಸ್ತಾರೆ. ತಾವು ಪ್ರಶ್ನೆಗಳು ನೀವು ಕೇಳ್ಬೋದು ಏನಿದೆ ಅಂದ್ಬಿಟ್ಟು ಅಂತ. ಸೊ ಈ 9 ಜನ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ, ನನ್ನ ಹೆಸರು ಯಾರನ್ನ ಕೂಗಿ ಅವ್ರು 9 ಜನ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ. ಸೊ ರೈತರು ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಅದನ್ನ ಕೇಳಿ ಇಲ್ಲೇ ಬಗೆಹರಿಸ್ಕೊಳ್ಳಿ. ಯಾವುದೇ ರೀತಿ ಕನ್ಫ್ಯೂಷನ್ಸ್ ನ ಇಟ್ಕೋಬೇಡಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲೇ ಕೊಡ್ತಾರೆ. ಯಾಕಂದ್ರೆ ನಮ್ಗೆ ಜೂನ್ 5ನೇ ತಾರೀಕು ಬಹಳ ಕಮ್ಮಿಯ ಸಮಯಾವಕಾಶ ಇದೆ.
ಅಷ್ಟೊಳಗಡೆ ನಾವೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕಾಗಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಎಲ್ಲ ಡೌಟ್ಗಳನ್ನ ಇಲ್ಲೇ ಕೇಳಿ ಬಗೆಹರಿಸ್ಕೊಳ್ಳಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು.